ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 241 ಪಾಯಿಂಟ್ಸ್ ಡೌನ್ ಆಗಿ 60,826 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 71 ಪಾಯಿಂಟ್ ಡೌನ್ ಆಗಿ 18,127 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 209 ಪಾಯಿಂಟ್ಸ್ ಡೌನ್ ಆಗಿ 42,408 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.83% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 1.7% ಕರೆಕ್ಟ್ ಆಗಿದೆ. ಇವತ್ತು ಎಫ್ಐಸು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 928 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 2,206 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್ ನೀವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಅಪ್ ಆಗ್ತಾ ಅಪ್ಸೈಡ್ ಸ್ವಲ್ಪವರೆಗೂ ಮೂವ್ ಆಗ್ತಾ ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ನಿಯರ್ ಆಗಿರೋಂಥ ರೆಸಿಸ್ಟೆಂಟ್ ಹತ್ರನೇ ನಿಫ್ಟಿ ಹತ್ರ ಆದರೂ ಇವನ್ ಬ್ಯಾಂಕ್ ನಿಫ್ಟಿನಲ್ಲಾದರೂ ಎಕ್ಸಾಕ್ಟ್ಲಿ ಆ ಲೆವೆಲಿಂದಾನೇ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಅಂತೂ ಡೌನ್ ಸೈಡ್ಗೆ ಫಾಲ್ ಆಗ್ತಾ ನಿಫ್ಟಿ ಅಂತೂ ಒಂದು ಕ್ರೂಷಿಯಲ್ ಸಪೋರ್ಟ್ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸು ಈ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡಿದೆ 30 ಪಾಯಿಂಟ್ ರೇಂಜ್. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ 42,230 ಲೆವೆಲ್ಸ್ ಹತ್ರ ಸಪೋರ್ಟ್ ತಗೋಂತ ಅಪ್ಸೈಡ್ಗೆ ಮೂವ್ ಆಗೋ ಪ್ರಯತ್ನ. ಈ ಸಿಮಿಲರ್ ಆಕ್ಟಿವಿಟಿ ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸ್ತಾ ಮಾರ್ಕೆಟ್ನಲ್ಲಿ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಂಟಿನ್ಯೂ ಆಗಿದೆ. ಫ್ರೆಂಡ್ಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳಬೇಕಂತ ಅನ್ಕೊತಿದ್ದೀನಿ. ತುಂಬ ಟೈಮ್ವರೆಗೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೋಸ್ಟ್ ಆಫ್ ದಿ ಇಂಡಿಸಸ್ ಎಲ್ಲನೂ ಹೇಗಿತ್ತು ಅಂದರೆ ಒಂದು ರೇಂಜ್ ಬೌಂಡಲ್ಲೇ ಇತ್ತು. ಬಟ್ ರೀಸೆಂಟ್ ಡೇಸಲ್ಲಿ ನೀವು ಗಮನಿಸ್ತಾ ಇದ್ದರೆ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ನೀವು ನೋಡಿ, ಪರ್ಟಿಕ್ಯುಲರ್ಲಿ ನಿನ್ನೆ ಸೆಷನಲ್ಲಂತೂ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ವೋಲಟಿಲಿಟಿ. ಬಟ್ ಇವನ್ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ನೀವು ಗಮನಿಸ್ತಾ ಇದ್ದರೆ ಇವತ್ತು ಟ್ರೇಡಿಂಗ್ ಸೆಷನಿಂದ ಸ್ಟಾರ್ಟ್ ಮಾಡಿದ್ರೆ ಓಪನಿಂಗಿಂದ ಒಂದು ಪಾಯಿಂಟ್ವರೆಗೂ ಹೈಗೋಗಿ ಆಲ್ಮೋಸ್ಟ್ 118 ಪಾಯಿಂಟ್ಸ್ ಹತ್ರ ಬೆಳೆದ ಮೇಲೆ ಆ ಹೈಸಿಂದ ನಿಯರ್ಲಿ 245 ಪಾಯಿಂಟ್ಸ್ ಹತ್ರ ನಿಫ್ಟಿ ಫಾಲ್ ಆಗಿದೆ. ಆ್ಯಂಡ್ ಆ ಲೋಸಿಂದ ಆಲ್ಮೋಸ್ಟ್ 18,070ವರೆಗೂ ಫಾಲ್ ಆದಮೇಲೆ ಅಗೈನ್ ಅಲ್ಲಿಂದ ರಿಕವರಿ ಆಗ್ತಾ ನಿಯರ್ಲಿ 100+ ಪಾಯಿಂಟ್ಸ್ ಹತ್ರ ನಿಫ್ಟಿನಲ್ಲಿ ರಿಕವರಿ ಕಾಣಿಸಿದೆ ಅಲ್ವಾ. ಅದೇ ನಿನ್ನೆ ಟ್ರೇಡಿಂಗ್ ಸೆಷನಲ್ಲೂ ನೀವು ನೋಡಿದ್ರೆ ಹೈಸಿಂದ ನಿಯರ್ಲಿ 274 ಪಾಯಿಂಟ್ಸ್ ಹತ್ರ ನಿಫ್ಟಿ ಫಾಲ್ ಆಗಿದೆ. ಆ್ಯಂಡ್ ಅದಕ್ಕೆ ಮುಂಚೆ ಟ್ರೇಡಿಂಗ್ ಸೆಷನಲ್ಲಿ ಫಾಲ್ ಆದಮೇಲೆ ಆ ಲೋಸಿಂದ 185 ಪಾಯಿಂಟ್ಸ್ ಹತ್ರ ಬೆಳೆದಿದೆ. ಆ್ಯಂಡ್ ಅದಕ್ಕೆ ಮುಂಚೆ ಡಿಸೆಂಬರ್ 19th ಟ್ರೇಡಿಂಗ್ ಸೆಷನಲ್ಲಿ 165 ಪಾಯಿಂಟ್ಸು ಫ್ರಮ್ ದಿ ಲೋಸ್ ನಿಫ್ಟಿ ರ್ಯಾಲಿ ಆಗಿದೆ. ಆ್ಯಂಡ್ ಡಿಸೆಂಬರ್ 16th ಹೈಸಿಂದ 171 ಪಾಯಿಂಟ್ಸು, ಡಿಸೆಂಬರ್ 15th ಹೈಸಿಂದ 138 ಪಾಯಿಂಟ್ಸ್ ಹತ್ರ ನಿಫ್ಟಿನಲ್ಲಿ ಕರೆಕ್ಷನ್ ಕಾಣಿಸಿದೆ. ನಾನು ಹೇಳಬೇಕಂತ ಅನ್ಕೊತಿರೋದು ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ ಅಲ್ವಾ, ಅಲ್ಲಿಂದ 70-80 ಪಾಯಿಂಟ್ಸ್ ಆರ್ 100 ಪಾಯಿಂಟ್ಸು ಫಾಲ್ ಆಗಿರೋ ಥರ ಕಾಣಿಸುತ್ತೆ. ಬಟ್ ಇಂಟ್ರಾಡೇನಲ್ಲಿ ಅಪ್ಸೈಡ್ಗೆ ಹೋಗ್ತಾ ಒಂದು ಜಾಗ ರಿಜೆಕ್ಟ್ ಆಗ್ತಾ ಅಲ್ಲಿ ಕನ್ಸಾಲ್ಟೇಟ್ ಆಗದೆ ಕಂಪ್ಲೀಟ್ಲಿ ರಿವರ್ಸಲ್ ತಗೊತಿದೆ. ಆ್ಯಂಡ್ ಈವನ್ ಫಾಲ್ ಆಗ್ತಾ ಇದ್ರೂ ಹಾಗೆ ಒಂದು ಹತ್ರ ಕನ್ಸಾಲ್ಟೇಷನ್ ಆಗದೆ ಕಂಪ್ಲೀಟಾಗಿ ವಿ ಶೇಪ್ ರಿವರ್ಸಲ್ ಲಾಸ್ಟ್ 5 ಟ್ರೇಡಿಂಗ್ ಸೆಷನಲ್ಲಿ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ತಗೊಂಡಿದೆ. ಈ ಥರ ಡೇಸ್ನ ನಾವು ತುಂಬ ವೋಲಟೈಲ್ ಡೇಸ್ ಅಂತ ಕರಿತೀವಿ. ಆ್ಯಂಡ್ 13 ಬಿಲೋ ಮೀನ್ಸ್ ವಿಕ್ಸು 13 ಬಿಲೋವರೆಗೂ ನಮ್ಗೆ ಕಾಣಿಸಿದ ವಿಕ್ಸು ಈಗ 15 ಲೆವೆಲ್ಸ್ ಅಬೋವ್ ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಟೈಮು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸು ಫಾಲ್ ಆಗ್ತಾ ಇದ್ರೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಫಾಲ್ ಆಗ್ತಿರ್ಲಿಲ್ಲ. ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾವು ಮಾತಾಡ್ಕೊಂಡಿದ್ದೀವಲ್ವ ಮಲ್ಟಿಪಲ್ ಟೈಮ್ಸ್ ಪಾಸಿಟಿವ್ ಆಗಿ. ಬಟ್ ಈಗ ನೆಗೆಟಿವ್ ಆಗಿ ಮಾತಾಡ್ಕೊಳ್ಬೇಕಾಗಿರೋಂಥ ಟೈಮ್ ಬಂದಿದೆ. ಗ್ಲೋಬಲ್ ಆಗಿ ಯಾವ ಇಕ್ವಿಟಿ ಮಾರ್ಕೆಟ್ಸಲ್ಲೂ ನಾವು ನಿನ್ನೆ ಫಾಲ್ ಆಗಿಲ್ಲ, ಬಟ್ ನಮ್ಮದು ತುಂಬ ಫಾಲ್ ಆಗಿದೆ. ಇವತ್ತು ನೀವು ಗಮನಿಸಿದ್ರೆ US ಮಾರ್ಕೆಟ್ಸ್ ಬೆಟರ್ ಆಗೇ ಇದೆ, ಓಪನಿಂಗ್ ಟೈಮ್ನಲ್ಲೂ ಏಷ್ಯನ್ ಮಾರ್ಕೆಟ್ಸು ಬೆಟರ್ ಆಗಿದೆ. ಬಟ್ ನಮ್ಮ ಮಾರ್ಕೆಟ್ಸ್ ಅಂತೂ ಓಪನಿಂಗ್ ಚೆನ್ನಾಗೇ ಆಗಿದೆ, ಬಟ್ ಓಪನಿಂಗಿಂದ ಕೇವಲ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಲ್ಲೇ ಸೆಲ್ ಆಫ್ ಕಾಣಿಸ್ತಾ ಇದೆ. ಇದರ ಬ್ಯಾಕ್ ಯಾರಿದ್ದಾರೆ? ಪ್ಯೂರ್ಲಿ ಎಫ್ಐಸು. ಈ ಎಂಟೈರ್ ಡಿಸೆಂಬರ್ ತಿಂಗಳಲ್ಲಿ 9,000 ಕ್ರೋರ್ಸ್ ಹತ್ರ ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಲ್ಲಿ ಇವತ್ತು ಫಾಲ್ ಆಗ್ತಾ ಇರೋಂಥ ಬ್ಯಾಕು ಇರುವಂಥ ನೆಗೆಟಿವ್ ರೀಸನ್ಸ್ ಏನಾದರೂ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ಬೋದಾ ಅಂದರೆ ಮಾರ್ಕೆಟ್ನಲ್ಲಿ ಒಂದು ರೀಸನ್ ಅಂತ ಇದೆ. ಅದು ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ವಿ. MPC RBI ಮಾನಿಟರಿಂಗ್ ಪಾಲಿಸಿ ಕಮಿಟಿ ಮೀಟಿಂಗು ಪ್ರೀವಿಯಸ್ಲಿ ನಡೆದಿರೋಂಥ ಮೀಟಿಂಗ್ ರಿಲೇಟೆಡ್ ಆಗಿ ಮೆಂಬರ್ಸ್ ಏನು ಮಾತಾಡ್ಕೊಂಡಿರೋದಂತ ನಮಗೊಂದು ಸ್ಟೇಟ್ಮೆಂಟ್ ಬರುತ್ತಲ್ವಾ, ಅದರ ರಿಲೇಟೆಡ್ ಆಗಿ ನಮಗೆ ಆ ಡೇಟಾನಲ್ಲಿ RBI ಗವರ್ನರ್ ಆದರು ಆ್ಯಂಡ್ ಇವನ್ ಡೆಪ್ಯೂಟಿ ಗವರ್ನರ್ ಇಬ್ಬರೂ ಇವನ್ ರೀಸೆಂಟ್ ಟೈಮ್ಸಲ್ಲಿ ಇನ್ಫ್ಲೇಷನ್ನು ಕಮ್ಮಿ ಆಗ್ತಿದ್ರು ಈ ಥರ ಇನ್ಫ್ಲೇಷನ್ ಕಮ್ಮಿ ಆಗಿರೋಂಥ ಇನ್ಫ್ಲೇಷನ್ ನಾವು ನೋಡಿ ಖುಷಿ ಪಡಬಾರ್ದು ಅನ್ನೋ ಥರ, ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇರೋದನ್ನು ನಾವು ಹಿಂದಕ್ಕೆ ಹೋಗಬಾರ್ದು ಅನ್ನೋ ಥರ, ಇನ್ನೂ ಇನ್ಫ್ಲೇಷನ್ನು ಕಂಟ್ರೋಲ್ ಆಗಿಲ್ಲ ಅಂತ ನಾವು ಅಂದ್ಕೊಂಡಿರೋಂಥ ಟಾರ್ಗೆಟ್ನ ರೀಚ್ ಆಗೋವರೆಗೂ ಒಂದು ಸ್ಟೆಪ್ ಹಿಂದೆ ಹಾಕೋದು ಕರೆಕ್ಟ್ ಅಲ್ಲ ಅಂತ 4% ಇನ್ಫ್ಲೇಷನ್ ನಾವು ತಗೋಬರ್ಬೇಕನ್ನೋ ಥರ RBI ಗವರ್ನರ್ ಅಂತೂ ಎಂಟೈರ್ ಆಗಿ ಫೆಡ್ ಚೇರ್ಮನ್ ಯಾವ ಸ್ಟೇಟ್ಮೆಂಟ್ ಮಾಡಿದ್ದಾರಲ್ವ, ಲೈಕ್ ಹಿಸ್ಟಾರಿಕಲ್ ಆಗಿ ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ ಅಂತ ನಾವು ಹಿಂದಕ್ಕೆ ಹೋಗೋದು ರಾಂಗ್ ಆಗುತ್ತೆ. ಪ್ಯೂರ್ಲಿ ನಮ್ಮ ಫೋಕಸ್ ಎಲ್ಲನೂ ಇನ್ಫ್ಲೇಷನ್ ಕಮ್ಮಿ ಮಾಡೋದ ಮೇಲೆ ಇರಬೇಕನ್ನೋ ಥರ ಸ್ಟೇಟ್ಮೆಂಟ್ಸ್ ಅವ್ರು ಹೇಳ್ತಾ ಹಾಕಿಶ್ ಆಗಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಅಪ್ಲೈ ಆಗೋ ಥರ ಅವ್ರು ಮಾತಾಡ್ತಾ ಇರೋದು. ಅದಕ್ಕೆ ಅಡಿಷನ್ ಆಗಿ ಡೆಪ್ಯೂಟಿ ಗವರ್ನರು ಅದೇ ಸ್ಟೇಟ್ಮೆಂಟ್ನೇ ಮಾಡಿದ್ರಲ್ವಾ.
ಬಟ್ ಮಿಕ್ಕಿರೋ ಮೆಂಬರ್ಸಲ್ಲಿ ಇಬ್ಬರಂತೂ ಹುಷಾರಾಗಿ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗಬೇಕು, ಅಗ್ರೆಸಿವ್ ಆಗಿ ಹೋಗಬಾರ್ದಂತ, ಬಿಕಾಸ್ ಗ್ರೋತ್ನು ಇಂಪ್ಯಾಕ್ಟ್ ಆಗತ್ತೆ ಅಂತ. ಗ್ಲೋಬಲ್ ಆಗಂತೂ ಗ್ರೋತ್ ವೀಕ್ ಆಗಿದೆ, ಇಂಡಿಯನ್ ಗ್ರೋತ್ ನಾವು ವೀಕ್ ಮಾಡಬಾರ್ದಂತ. ಅದರಿಂದ ಇನ್ಫ್ಲೇಷನ್ ಕಮ್ಮಿ ಮಾಡಬೇಕು, ಬಟ್ ಹಾಗಂತ ಗ್ರೋತ್ನ ಇಂಪ್ಯಾಕ್ಟ್ ಮಾಡಬಾರ್ದಂತ ಇನ್ನಿಬ್ಬರು ಮೆಂಬರ್ಸು ಇನ್ಫ್ಲೇಷನ್ ಬಗ್ಗೆ ಗ್ರೋತ್ ಬಗ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕನ್ನೋ ಥರ, ಬಿಕಾಸ್ ಆಲ್ರೆಡಿ ಗ್ಲೋಬಲ್ ಆಗಿ ಗ್ರೋತ್ ಇಂಪ್ಯಾಕ್ಟ್ ಆಗಿದೆ, ಅದರಿಂದ ನಾವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂತ ಪ್ರಾಸೆಸ್ನಲ್ಲಿ ಇಲ್ಲೂ ಗ್ರೋತ್ನ ಇಂಪ್ಯಾಕ್ಟ್ ಮಾಡಿದೆ, ಇನ್ನೂ ಅದು ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಬೀಳತ್ತೆ ಅನ್ನೋ ಥರ. ಸೊ ಸ್ಲೋ ಆಗಿ ಕಮ್ಮಿ ಮಾಡೋಣ ಇನ್ಫ್ಲೇಷನ್ನು, ಬಟ್ ಗ್ರೋತ್ನ ಇಂಪ್ಯಾಕ್ಟ್ ಮಾಡೋ ಥರ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಬಾರ್ದಂತ ಓನ್ಲಿ 2 ಮೆಂಬರ್ಸ್ ಅಂತೂ ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರೆ, ಮೆಜಾರಿಟಿ ಆಫ್ ದಿ ಪಾರ್ಟ್ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಹಾಕಿಶ್ ಆಗಿ ಇನ್ಫ್ಲೇಷನ್ ಹೇಗಾದರೂ ನಾವು ಕಮ್ಮಿ ಮಾಡಬೇಕನ್ನೋ ಟೋನಿಂದಾನೆ RBI ಮೆಂಬರ್ಸ್ ಇದ್ದಾರೆ. RBI ಮೆಂಬರ್ಸ್ ಇರೋ ಥರ ನಮಗೆ ಸಿಗ್ನಲ್ಸ್ ಕಾಣ್ತಾ ಇದೆ. ಮೇ ಬಿ ಮಾರ್ಕೆಟ್ ಇವತ್ತು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರ್ಬೋದು, ಇದೇ ರೀಸನ್. ಆ್ಯಂಡ್ US ಅಲ್ಲಿ ಕಂಪ್ನೀಸ್ ಲೈಕ್ ನೈಕಿ ಆದರೂ ಫೆಡೆಕ್ಸ್ ಅವರಾದರೂ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲ್ ಆಗಿ ಈ 2 ಕಂಪ್ನೀಸ್ನ ರಿಟೇಲ್ ಸೆಂಟಿಮೆಂಟ್ಗೆ ರಿಫ್ಲೆಕ್ಷನ್ ಆಗಿ ನಾವು ನೋಡ್ತಾ ಇರ್ತೀವಿ. ಸೊ ಇವರಿಬ್ಬರೂ ನಂಬರ್ ಚೆನ್ನಾಗಿದೆ ಅಂತ ನಾವು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೂ ಚಾನ್ಸ್ ಇಲ್ಲ, ಬಿಕಾಸ್ ಫೆಡೆಕ್ಸ್ ಅವರು ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇರೋದಕ್ಕೆ ಹಿಂದೆ ಅವ್ರ ಶಿಪ್ಮೆಂಟ್ಸು ಅವ್ರ ವ್ಯಾಲ್ಯೂಮ್ಸ್ ಬೆಳೆಯೋದ ರೀಸನ್ ಅಲ್ಲ, ಅವ್ರ ಕಾಸ್ಟ್ ಆಪ್ಟಮೈಸೇಷನ್. ಎಂಟೈರ್ ಇಯರ್ಲಿ ಪ್ರಾಫಿಟ್ ಎಷ್ಟಿರುತ್ತಲ್ಲ, ಎಷ್ಟು ಸಂಪಾದನೆ ಮಾಡ್ತಾರಲ್ವ ಅಷ್ಟುವರೆಗೂ ಅವರು ಕಾಸ್ಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಸೆಗ್ಮೆಂಟಲ್ಲಿ ಕಾಸ್ಟ್ ಕಟಿಂಗ್ ಮಾಡೋ ಮೂಲಕ ಅವ್ರ ಪ್ರಾಫಿಟ್ನ ಪೋಸ್ಟ್ ಮಾಡೋಕ್ಕಾಗಿದ್ದೆ. ಅದರಿಂದ ಇದು ರಿಯಲ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಆಗಿ ನಾವು ನೋಡೋಕ್ಕಾಗಲ್ಲ. ನಂಬರ್ ಚೆನ್ನಾಗೇ ಇದೆ, ಬಟ್ ಅದು ಅವ್ರ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಲ್ಲ, ಕಾಸ್ಟ್ ಆಪ್ಟಮೈಸೇಷನಿಂದ. ಆ್ಯಂಡ್ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಡಿಸೆಂಬರ್ 15 ಜಾನ್ವರಿ 15 ನಡೆದಿರುವಂಥ ಈ 6 ವರ್ಷಗಳಲ್ಲಿ ಆವ್ರೇಜ್ಲಿ ತೊಗೊಂಡ್ರಿ ನಿಫ್ಟಿ 3.7%, ಮಿಡ್ ಕ್ಯಾಪ್ 4.4% ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಂತೂ 7% ರಿಟರ್ನ್ಸ್ನ ಕ್ರಿಯೇಟ್ ಮಾಡಿದ್ದೆ. ಈಗ ನೋಡಬೇಕು ಈ ವರ್ಷ ಆಲ್ರೆಡಿ ಡಿಸೆಂಬರ್ 15 ಇಲ್ಲಿವರೆಗೂ ನೆಗೆಟಿವ್ ಆಗಿದೆ ಮಾರ್ಕೆಟು. ಸೊ ಇಫ್ ಇನ್ ಕೇಸ್ ಈ ಡಿಸೆಂಬರಿಂದ ನೆಕ್ಸ್ಟ್ ಜಾನ್ವರಿ 15 ಪಾಸಿಟಿವ್ ರಿಟರ್ನ್ ಕಾಣಿಸ್ತಾ ಇಲ್ಲ ಅಂದರೆ ಲಾಸ್ಟ್ 6 ಇಯರ್ಸಿಂದ ನಡ್ತಿರೋಂಥ ಈ ಪಾಸಿಟಿವ್ ಟ್ರೆಂಡ್ ಅಂತೂ ಮೀನ್ಸ್ ಮಾರ್ಕೆಟ್ ಈ ತಿಂಗಳಲ್ಲಿ ಬೆಳೀತಾನೆ ಇತ್ತಲ್ವಾ 6 ವರ್ಷಗಳಿಂದ, ಆದರೆ ಇದು ಈ ಸಲ ಬ್ರೇಕ್ ಆಗೋದಕ್ಕೆ ಚಾನ್ಸ್ ಇದೆ. ಅದರಿಂದ ಜಾನ್ವರಿ 15 ಒಳಗೆ ಮಾರ್ಕೆಟ್ ಏನಾದರೂ ರಿವರ್ಸ್ ತಗೊಂಡು ಪಾಸಿಟಿವ್ ಹೋಗ್ತಾ ಇದ್ದರೆ ದೆನ್ ಅಗೈನ್ ಇದು 7th ಇಯರ್ ಕಂಟಿನ್ಯೂ ಆಗುತ್ತೆ. ಬಟ್ ಆಸ್ ಆಫ್ ನೌ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಅಂತೂ ಬುಲಿಶ್ ಆಗೇ ಇದ್ರೂ ಸ್ವಲ್ಪವರೆಗೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಂತೂ ಸೆಲ್ ಆಫ್ ಅಂತೂ ಕ್ರಿಯೇಟ್ ಆಗ್ತಿದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತು ರಿಲಯನ್ಸ್ ಇಂಡಸ್ಟ್ರಿ ಆ್ಯಂಡ್ ಟಾಟಾ ಕಮ್ಯುನಿಕೇಷನ್ಸ್ ಇಂಡಿಯಾಸ್ ಮೋಸ್ಟ್ ಟಾಪ್ 2 ಕಂಪನೀಸಿಂದನೂ ಅಕ್ವಿಜೇಷನ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬಂದಿದೆ. ಮೊದಲನೇದಾಗಿ ರಿಲಯನ್ಸ್ ಒಂದು ಅಕ್ವಿಜೇಷನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೆಟ್ರೋ ಇಂಡಿಯಾ ಇವರು B2B ಸೆಗ್ಮೆಂಟ್ನಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಹೋಲ್ಸೇಲ್ ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಮೆಟ್ರೋ ಸ್ಟೋರ್ ಬಗ್ಗೆ ನೋಡೇ ಇರ್ತೀರಾ ಆ್ಯಂಡ್ ವಿಸಿಟ್ ಮಾಡಿ ಇರ್ಬೋದು. ಆ್ಯಂಡ್ ಈ ಮೆಟ್ರೋ ಅವ್ರಿಗೆ ನಮ್ಮ ಇಂಡಿಯಾನಲ್ಲಿ ಮಲ್ಟಿಪಲ್ ಸಿಟೀಸ್ನಲ್ಲಿ ಸ್ಟೋರ್ಸ್ ಇದೆ. ಆ್ಯಂಡ್ ಈ ಮೆಟ್ರೋ ಇಂಡಿಯಾ ಒಂದು ಬಿಸ್ನೆಸ್ಸು ಮೆಟ್ರೋ AG ಅಂದರೆ ಒಂದು ಜರ್ಮನ್ ಮಲ್ಟಿನ್ಯಾಷನಲ್ ಕಂಪನಿ. ಈ ಕಂಪ್ನಿಯಿಂದ ರಿಲಯನ್ಸ್ ಅವರು ಅಕ್ವೈರ್ ಮಾಡ್ತಿರೋ ಥರ ತುಂಬ ದಿವಸಗಳಿಂದ ನ್ಯೂಸ್ ಅಪ್ಡೇಟ್ ಅಂತೂ ಸರ್ಕ್ಯುಲೇಟ್ ಆಗ್ತಿದೆ. ಇದರ ರಿಲೇಟೆಡ್ ಆಗಿ ರಿಲಯನ್ಸ್ ಇಂಡಸ್ಟ್ರಿಯಿಂದ ಇವತ್ತು ಅಫಿಷಿಯಲ್ ಕಮ್ಯುನಿಕೇಷನ್ ಬಂದಿದೆ. ರಿಲಯನ್ಸ್ ಇಂಡಸ್ಟ್ರಿ ಒಂದು ಸಬ್ಸಿಡರಿ ಆಗಿರುವಂಥ ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಅವರು ಮೆಟ್ರೋ ಇಂಡಿಯಾನಲ್ಲಿ 100% ಸ್ಟೇಕ್ನ 2285 crores ಕೊಟ್ಟು ಅಕ್ವೈರ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಮೆಟ್ರೋ ಅವರು ಇಂಡಿಯಾನಲ್ಲಿ 2003 ಅವ್ರ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರೆಸೆಂಟ್ ಇವರಿಗೆ ಆಸ್ ಆಫ್ ನೌ ಈ ಮೆಟ್ರೋ ಇಂಡಿಯಾ ಅವರಿಗೆ 3 million ಕಸ್ಟಮರ್ಸ್ ಇದ್ದಾರೆ. ಆ್ಯಂಡ್ ಈ 3 million ಕಸ್ಟಮರ್ಸ್ನಲ್ಲೂ ಇವರಿಗೆ 1 million ಕಸ್ಟಮರ್ಸ್ ಫ್ರೀಕ್ವೆಂಟ್ ಬಯರ್ಸ್ ಆಗಿ, ಅಂದರೆ ಇವರು ಮೆಟ್ರೋಯಿಂದ ಫ್ರೀಕ್ವೆಂಟ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ. ಫೈನಾನ್ಷಿಯಲ್ ಇಯರ್ 21-23 ಇಲ್ಲಿವರೆಗೂ ಇವರು 7700 crores ರೆವೆನ್ಯೂ ಜನರೇಟ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ ಇದು ಇವರ ಬೆಸ್ಟ್ ಸೇಲ್ಸ್ ಪರ್ಫಾರ್ಮೆನ್ಸ್ ಅನ್ನೋ ಥರ ಮೆಟ್ರೋ ಇಂಡಿಯಾ ಬಿಸ್ನೆಸ್ಸು ಅಕ್ವೈರ್ ಮಾಡೋ ಮೂಲಕ ರಿಲಯನ್ಸ್ ರಿಟೇಲ್ ಅವರ ಫಿಸಿಕಲ್ ಸ್ಟೋರ್ಸ್ ಕೌಂಟು ಬೆಳೆಯುತ್ತೆ. ಆ್ಯಂಡ್ ಇದಲ್ಲದೆ ರಿಟೇಲ್ ಎಕೋಸಿಸ್ಟಮ್ನಲ್ಲಿ ಇವರು ಬಿಸ್ನೆಸ್ನ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟು ಟಾಟಾ ಕಮ್ಯುನಿಕೇಷನ್ಸ್ ಅವರು ಇದೇ ಥರ ಒಂದು ಅಕ್ವಿಜೇಷನ್ ಮಾಡ್ಕೊಂಡಿದ್ದಾರೆ. ಟಾಟಾ ಕಮ್ಯುನಿಕೇಷನ್ಸ್ ಅವರ ಓನ್ಲಿ ಒನ್ ಇಂಡೈರೆಕ್ಟ್ ಸಬ್ಸಿಡರಿ ಆಗಿರುವಂಥ ಟಾಟಾ ಕಮ್ಯುನಿಕೇಷನ್ಸ್ ನೆದರ್ಲ್ಯಾಂಡ್ ವಿವಿ ಅವರು US ಬೇಸ್ ಸ್ವಿಚ್ ಎಂಟರ್ಪ್ರೈಸಸ್ ಅನ್ನುವಂಥ ಕಂಪನಿನಲ್ಲಿ 100% ಸ್ಟೇಕ್ನ 486.3 crores ಅಕ್ವೈರ್ ಮಾಡಿದ್ದಾರೆ. ಆ್ಯಂಡ್ ಈ ಸ್ವಿಚಸ್ ಎಂಟರ್ಪ್ರೈಸಸ್ ಅವರು ಲೈವ್ ಪ್ರೊಡಕ್ಷನ್ಸ್ ಆ್ಯಂಡ್ ವಿಡಿಯೋ ಟ್ರಾನ್ಸ್ಮಿಷನ್ಗೋಸ್ಕರ ಮ್ಯಾನೇಜ್ಡ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಈ ಸ್ವಿಚಸ್ ಎಂಟರ್ಪ್ರೈಸಸ್ ಅವರು ಕನ್ಸಾಲಿಡೇಟೆಡ್ ರೆವೆನ್ಯೂಸು ಫೈನಾನ್ಷಿಯಲ್ ಇಯರ್ 21 ಡಿಸೆಂಬರ್ 31 ಎಂಡಿಂಗ್ ಟೈಮ್ಗೆ 674.8 crores. ಈ ಅಕ್ವಿಜೇಷನ್ ಮೂಲಕ ಟಾಟಾ ಕಮ್ಯುನಿಕೇಷನ್ ಅವರಿಗೆ ಯುರೋಪ್ ಆ್ಯಂಡ್ ನಾರ್ತ್ ಅಮೆರಿಕಾ ರೀಜನ್ಸಲ್ಲಿ ಮೀಡಿಯಾ ಎಕೋಸಿಸ್ಟಮ್ನಲ್ಲಿ ಇವರು ಪ್ರೆಸೆನ್ಸ್ನ ಎಕ್ಸ್ಪೆಂಡ್ ಮಾಡೋದಕ್ಕೆ ಆ್ಯಂಡ್ ಟಾಟಾ ಕಮ್ಯುನಿಕೇಷನ್ಸ್ ಅವರ ಆಫರಿಂಗಿಂದ ಸ್ವಿಚ್ ಎಂಟರ್ಪ್ರೈಸಸ್ ಅವರು ಪ್ರಾಡಕ್ಟ್ಸ್ನ
ಸ್ಕೇಲಪ್ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಆಪರ್ಚುನಿಟಿ ಸಿಗತ್ತೆ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನಾವು ರಿಲಯನ್ಸ್ ಇಂಡಸ್ಟ್ರಿ ಅವರು ಆಗ್ಬೋದು, ಟಾಟಾ ಗ್ರೂಪ್ ಅವರು ಆಗ್ಬೋದು, ಆ್ಯಂಡ್ ಹಾಗೆ ಅದಾನಿ ಗ್ರೂಪ್ ಅವರು ಆಗ್ಬೋದು. ಇವರು ಹೊಸ ಸಬ್ಸಿಡಿನ ಫಾರ್ಮ್ ಮಾಡಿ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೂ ಇವರು ಬೇರೆ ಕಂಪನೀಸಿಂದ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಬಿಸ್ನೆಸ್ನ ಅಕ್ವೈರ್ ಮಾಡ್ತಿದ್ದಾರಲ್ವಾ. ಆ್ಯಂಡ್ ಈ ಅಕ್ವಿಜೇಷನಲ್ಲಿ ನಾವು ಈ ಥರ ಅಕ್ವಿಜೇಷನ್ಸ್ನ 1 by 1 ನೋಡ್ತಾನೆ ಬರ್ತಿದ್ದೀವಿ. ರೀಸೆಂಟಾಗಿ ಟಾಟಾ ಅವರು ನಮ್ಮ ಇಂಡಿಯಾನಲ್ಲಿ ವೈಡ್ ಸ್ಪ್ರೆಡ್ ಆಗಿರುವಂಥ ಮಿನರಲ್ ವಾಟರ್ ಬಿಸ್ನೆಸ್ ಮಾಡುವಂಥ ಬಿಸ್ಲರಿನ ಅಕ್ವೈರ್ ಮಾಡೋ ಥರ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ನಾವು ರಿಲಯನ್ಸ್ ಅವರು ವೇರಿಯಸ್ ಬ್ರ್ಯಾಂಡ್ಸ್ನ ಕಂಟಿನ್ಯೂಸ್ಲಿ ಅಕ್ವೈರ್ ಮಾಡ್ತಾನೆ ಬರ್ತಿದ್ದಾರೆ. ಈವನ್ ಅದಾನಿ ವಿಷಯದಲ್ಲೂ ನಾವು ಅದೇನೇ ನೋಡ್ತಿದ್ದೀವಿ. ಅವರು ಈ ಥರ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡದೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋಂಥ ಬಿಸ್ನೆಸ್ನ ಅಕ್ವೈರ್ ಮಾಡಿದ್ರೆ ಆ ಕಂಪ್ನಿ ಒಂದು ಎಕ್ಸಿಸ್ಟಿಂಗ್ ಸೋರ್ಸ್ ಇವೆಲ್ಲನೂ ಇವ್ರಿಗೆ ಸಿಗತ್ತೆ. ಅದರ ಜೊತೆಗೆ ಆ ಕಂಪನಿಗೆ ಆಲ್ರೆಡಿ ಕಸ್ಟಮರ್ಸೂ ಇರ್ತಾರಲ್ವ, ಆ ಕಸ್ಟಮರ್ಸ್ ಬೇಸನ್ನು ಇವ್ರಿಗೆ ಹೊಸಾಗಿ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲದೆ ಆ ಕಸ್ಟಮರ್ ಬೇಸನ್ನು ಇವ್ರಿಗೆ ಸಿಗತ್ತೆ. ಅದರಿಂದ ಇವರು ಹೊಸ ಬಿಸ್ನೆಸ್ನ ಫಾರ್ಮ್ ಮಾಡದೆ ಈ ಥರ ಎಸ್ಟಾಬ್ಲಿಷ್ ಆಗಿರುವಂಥ ಬಿಸ್ನೆಸ್ನ ಕಂಟಿನ್ಯೂಸ್ಲಿ 1 by 1 ಅಕ್ವೈರ್ ಮಾಡ್ತಿರೋದಕ್ಕೆ ರೀಸನ್ ಆಗಿ ಕಾಣಿಸ್ತಾ ಇದೆ. KPIT ಟೆಕ್ನಾಲಜೀಸ್ ಮೇಲೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರೊಂದು ರಿಪೋರ್ಟ್ನ ರಿಲೀಸ್ ಮಾಡ್ತಾ KPIT ಒಂದು ಟಾರ್ಗೆಟ್ ಪ್ರೈಸ್ನ 930 ರೂಪೀಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಕಂಪನಿ ಒಂದು ಟಾರ್ಗೆಟ್ ಪ್ರೈಸು ಇವರು ಜಾಸ್ತಿ ಮಾಡೋದಕ್ಕೆ ಇವರು ಹೇಳ್ತಿರೋ ರೀಸನ್ ಏನಂದರೆ, ಕರೆಂಟ್ ಮ್ಯಾಕ್ರೋ ಎನ್ವಿರಾನ್ಮೆಂಟು ಆಟೋ ಕಂಪನೀಸ್ಗೆ ದೊಡ್ಡದಾಗಿ ಸಪೋರ್ಟಿವ್ ಆಗಿ ಇಲ್ಲ ಅಂದ್ರೂ KPIT ಅವರು ಮಾತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಅಟಾನಮಸ್ ವೆಹಿಕಲ್ಸ್ ಒಂದು R&D ಸೈಡ್ ಅಂತೂ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತಿರೋ ಥರ. ಅಂಡ್ ಅದಲ್ಲದೆ ಇಲ್ಲಿವರೆಗೂ ಇವರಿಗೆ ಕ್ಲೈಂಟ್ಸ್ ಹತ್ರದಿಂದನೂ ಸಿಂಗಲ್ ಪ್ರೋಗ್ರಾಮ್ ಆರ್ಡರ್ಸ್ ವಿನ್ ಆಗ್ತಿದ್ದಾರೆ. ಬಟ್ ಆದರೆ ಈ ಕಂಪನಿಗೆ ಎಂಟೈರ್ ವೆಹಿಕಲ್ ಪ್ಲಾಟ್ಫಾರ್ಮ್ ಪ್ರಾಜೆಕ್ಟ್ಸ್ ಆರ್ಡರ್ಸು ವಿನ್ ಆಗೋ ಎಬಿಲಿಟಿ ಇದೆ. ಅದಲ್ಲದೆ ಇವರು ಸೀನಿಯರ್ ಆರ್ಕಿಟೆಕ್ಟ್ಸ್ ಲೆವೆಲ್ಸ್ನಲ್ಲಿ ಯಾರಾದನ್ನ ಹೈಯರ್ ಮಾಡ್ತಿದ್ದಾರಲ್ವಾ, ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಹೈಯರ್ ಮಾಡಿದ್ಮೇಲೆ ಫೋಕಸ್ ಮಾಡ್ತಾರೆ ಅನ್ನೋ ಥರ ಈ ಥರ ಸ್ಕಿಲ್ಫುಲ್ ಪರ್ಸನ್ಸು ಕಂಪ್ನಿ ಒಂದು ಸೀನಿಯರ್ ಆರ್ಕಿಟೆಕ್ಟ್ ಲೆವೆಲ್ಸಲ್ಲಿ ಜಾಯ್ನ್ ಆದರೆ ಅದು ಕಂಪ್ನಿಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಆ್ಯಂಡ್ ಇದರ ಜೊತೆಗೆ KPIT ಅವರು ಅವರ ಕ್ಲೈಂಟ್ಸ್ ಜೊತೆ ಸ್ಟ್ರಾಂಗ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾರೆ. ಇದರಿಂದ ಈ ಕ್ಲೈಂಟ್ಸಿಂದ ಇವರಿಗೆ ರಿಪೀಟೆಡ್ ಆರ್ಡರ್ ಬರುವಂಥ ಅವಕಾಶ ಇರೋ ಥರ ಇದರಿಂದ ಇವೆಲ್ಲನೂ ಆ್ಯಡೆಡ್ ಅಡ್ವಾಂಟೇಜ್ ಆಗಿರೋ ಕಾರಣವಾಗಿ KPIT ಟೆಕ್ನಾಲಜಿ ಮೇಲೆ ಇವರು ಬುಲಿಶ್ ಆಗಿರೋ ಥರ ಆ್ಯಂಡ್ ಇದರೊಂದು ಟಾರ್ಗೆಟ್ ಪ್ರೈಸು ಅದಕ್ಕೆ ಜಾಸ್ತಿ ಮಾಡಿರೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಬಂಧನ್ ಬ್ಯಾಂಕ್ ಅವರಿಗೆ ಎಂಟೈರ್ ರಿಟರ್ನ್ ಪೋರ್ಟ್ಫೋಲಿಯೋನ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅವರಿಗೆ ಸೆಲ್ ಮಾಡ್ತಾ ನಿಯರ್ಲಿ 800 crores ಹತ್ರ ಹಣನ ರೈಸ್ ಮಾಡೋಂಥ ಆಪರ್ಚುನಿಟಿ ಇವರಿಗೆ ಸಿಕ್ಕಿರೋ ಥರ ಬಂಧನ್ ಬ್ಯಾಂಕ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇನ್ ಸಿಂಪಲ್ ಟರ್ಮ್ಸ್, ಬಂಧನ್ ಬ್ಯಾಂಕ್ ಅವರು ನಮಗೆ ಈ ಹಣ ಬರಲ್ಲ, ಇದು ರೈಟ್ ಆಫ್ ಮಾಡಬೇಕಾಗಿರುವಂಥ ಲೋನ್ಸ್ ಇರುತ್ತಲ್ವ, ಅವು 8,900 crores ಹತ್ರ ಇದೆ. ಆ 8,900 crores ಆ ಟೋಟಲ್ ಲೋನ್ಸ್ನ ಆ ಬ್ಯಾಡ್ ಲೋನ್ಸ್ ನಾವು ನಮಗೆ ಕೊಟ್ಬಿಟ್ರೆ 800 crores ಹತ್ರ ನಿಮಗೆ ಪೇ ಮಾಡ್ತೀವಿ ಅನ್ನೋ ಥರ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಇವ್ರನ್ನ ಅಪ್ರೋಚ್ ಮಾಡಿರೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಮಾರ್ಕೆಟಲ್ಲಿರುವಂಥ ಎಸ್ಟಿಮೇಟ್ಸ್ ಪ್ರಕಾರ ಅಟ್ಲೀಸ್ಟ್ ಮಿನಿಮಮ್ 10% ಆದರೂ ಬ್ಯಾಡ್ ಡೇಟಾ ರಿಟರ್ನ್ ಆಫ್ ಲೋನ್ಸ್ನ ವ್ಯಾಲ್ಯೂನ ಮಾಡ್ತಾ ಇರ್ತಾರೆ. ಅದರಿಂದ ಲೆಸ್ ದ್ಯಾನ್ 10% ಇಯರ್ಲಿ ಇವರು 9% ಹತ್ರನೇ ವ್ಯಾಲ್ಯೂ ಮಾಡ್ತಿರೋ ಕಾರಣವಾಗಿ ಅನ್ಕೊಂಡಿರೋಂಥ ಲೋನ್ಸ್ ರೈಟ್ ಆಫ್ ಮಾಡಿದ್ರ ಮೇಲೆ ಲೋನ್ಸ್ ರಿಲೇಟೆಡ್ ಆಗಿ ಎಷ್ಟೋ ಹಣ ಬರ್ತಾ ಇದ್ರೆ ಸ್ಟಾಕ್ ಪಾಸಿಟಿವ್ ಆಗಿ ಮೂವ್ ಆಗಬೇಕಲ್ವಾ. ಅಂದರೆ ಏನಕ್ಕೆ ನೆಗೆಟಿವ್ ಆಗಿ ಫಾಲ್ ಆಗಿದೆ ಅಂದರೆ, ಈಗ ನಾವು ಗಮನಿಸಿದ್ರಿ ಪ್ರೀವಿಯಸ್ಲಿ ARS ಇರೋಂಥ ಡೀಲ್ಸ್ ನಾವು ಎಂಟೈರ್ ಹಣದಲ್ಲಿ ಮಿನಿಮಮ್ 10% ಆದರೂ ಬ್ಯಾಡ್ ಲೋನ್ಸ್ಗೆ ವ್ಯಾಲ್ಯೂ ಇರುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 8,900 crores ಹತ್ರ ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ಸ್ ಆಫ್ ಪೋರ್ಟ್ಫೋಲಿಯೋನಲ್ಲಿ ಇದ್ದರೆ ಅದರಲ್ಲಿ ಲೆಸ್ ದ್ಯಾನ್ 10%ಗೆ ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ಸ್ ಆಫ್ ಲೋನ್ಸ್ನ ವ್ಯಾಲ್ಯೂ ಮಾಡ್ತಿರೋ ಕಾರಣವಾಗಿ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡಿದೆ. ಬಟ್ ಇದು ಫೈನಲ್ ಆಗಿ ನಡೀತಿರೋಂಥ ಡೀಲ್ ಏನೂ ಅಲ್ಲ. ಪ್ರೀವಿಯಸ್ಲಿ ಎಸ್ ಬ್ಯಾಂಕ್ ಕಂಡೀಷನ್ಸಲ್ಲೂ ನಾವು ಇದೇ ನೋಡ್ತೀವಿ. ಯಾರಾದರೂ ARC ಅವರು ಬಂದು ನಾವು ಈ ಪ್ರೈಸ್ಗೆ ನಿಮ್ಮ ಹತ್ರ ಇರೋಂಥ ಬ್ಯಾಡ್ ಡೇಟ್ನ ನಿಮಗೆ ಬರಲ್ಲ ಅಂತ ಅಂದ್ಕೊಂಡಿರೋದು ಲೋನ್ಸ್ ನಮಗೆ ಕೊಟ್ಟರೆ ನಾವು ಇಷ್ಟು ಹಣ ಕೊಡ್ತೀವಿ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅದು ಮಾಡೋಕ್ಕಾಗಲ್ಲ. ಸ್ವಿಚ್ ಚಾಲೆಂಜ್ ಅಂತಾರೆ ಅದನ್ನು. ಮೀನಿಂಗ್ ಒಬ್ಬರು ಬಂದು ನಮಗೆ ಇಷ್ಟು ಹಣ ಕೊಡ್ತೀವಿ, ನಿಮ್ಮ ಹತ್ರ ಇರೋಂಥ ಬ್ಯಾಡ್ ಡೇಟ್ ನಾವು ತೊಗೊತೀವಿ ಅಂತ ಹೇಳಿದಾಗ ಇದು ಅವರು ಹೇಳಿರೋಂಥ ಆ ಪ್ರೈಸ್ನ ಚಾಲೆಂಜ್ ಮಾಡ್ತಾ ಇನ್ನು ಯಾರಾದರೂ ಬೇರೆಯವರು ಬ್ಯಾಡ್ ಡೇಟ್ನ ನಾವು ತೊಗೊತೀವಿ ಅಂತ ಮಾರ್ಕೆಟ್ನಲ್ಲಿ ಚಾಲೆಂಜಸ್ ಕೊಡಬೇಕು, ಸ್ವಿಚ್ ಚಾಲೆಂಜಸ್ ಕೊಡಬೇಕಾಗತ್ತೆ. ಸ್ವಿಚ್ ಚಾಲೆಂಜಸ್ ಆದಮೇಲೇನು ಯಾರು ಮುಂದೆ ಬರಲಿಲ್ಲ ಅಂದರೆ ಪ್ರೀವಿಯಸ್ಲಿ ಯಾರ ಹತ್ರ ಬಂದಿರ್ತಾರಲ್ವಾ ಆ ಪ್ರೈಸ್ನೇ ಫೈನಲೈಸ್ ಮಾಡ್ತಾರೆ ಡೀಲ್ನ. ಸೊ ಅಪ್ಕಮಿಂಗ್ ಟೈಮ್ಸಲ್ಲಿ ಸ್ವಿಚ್ ಚಾಲೆಂಜು ಇರುತ್ತೆ. ಬಟ್ ಪ್ರೆಸೆಂಟ್ ಇವರ ರಿಟರ್ನ್ ಪೋರ್ಟ್ಫೋಲಿಯೋನ ಲೋವರ್ ವ್ಯಾಲ್ಯೂಷನ್ಸಿಂದ ARC ಕಂಪ್ನಿಯವರು ಅಪ್ರೋಚ್ ಆಗ್ತಾ ಇರೋದು ಈ ಅಪ್ಡೇಟ್ ಆದಮೇಲೆ ಸ್ಟಾಕ್ನಲ್ಲಿ ನಮಗೆ ಕರೆಕ್ಷನ್ ಕಾಣಿಸಿದೆ. ಫ್ರೆಂಡ್ಸ್, ಇವತ್ತು ನೀವು ಗಮನಿಸಿದ್ರೆ ಲುಪಿನ್ ಸ್ಟಾಕು 2.5% ಬೆಳೆದಿದೆ ಅಲ್ವಾ. ಆ್ಯಂಡ್ ಈವನ್ ಈ ಫಾರ್ಮಾ ಸ್ಪೇಸ್ ರಿಲೇಟೆಡ್ ಆಗಿ ಶಾರ್ಟ್ ಟರ್ಮ್ ಆಪರ್ಚುನಿಟಿ ಬಗ್ಗೆ ನೋಮುರಾ ಅವರು ಮಾತಾಡ್ತಾ ಯಾವಾಗಲೂ ಇಲ್ದಿರೋ ಥರ ಅಮೆರಿಕಾನಲ್ಲಿ ಫ್ಲೂ ಕೇಸಸ್ ಜಾಸ್ತಿ ಆಗ್ತಿರೋ ಥರ, ಫ್ಲೂ ಈಸ್ ನಥಿಂಗ್ ಬಟ್ ಇನ್ಫ್ಲೂಯೆನ್ಸಾ ಇಸ್ ನೋಸ್, ಥ್ರೋಟ್, ಲಂಗ್ಸ್ ರಿಲೇಟೆಡ್ ಬರುವಂಥ ಇನ್ಫೆಕ್ಷನ್ಸ್. ಸೊ ಇನ್ಫ್ಲುಯೆನ್ಸಾ ಅನ್ನೋದು ಸ್ವಲ್ಪ ಕಷ್ಟವಾಗಿರತ್ತಂತ ಇದಕ್ಕೆ ಕಾಮನ್ ಆಗಿ ಫ್ಲೂ ಅಂತ ಕರಿತಾ ಇರ್ತಾರೆ. ಈ ಥರ ತುಂಬ ವೈರಸ್ ರಿಲೇಟೆಡ್ ಆಗಿ ಇನ್ಫೆಕ್ಷನ್ಸು ಅಪ್ಕಮಿಂಗ್ ಟೈಮ್ಸಲ್ಲಿ US ಅಲ್ಲಿ ಜಾಸ್ತಿ ಬೆಳೆಯೋದಕ್ಕೆ ಚಾನ್ಸಸ್ ಇದೆ ಅಂತ
ಆ್ಯಂಡ್ ಯಾವಾಗಲೂ ಇಲ್ದಿರೋ ಥರ ಇನ್ಫೆಕ್ಷನ್ ಇರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಪ್ರೀವಿಯಸ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ ನಿಯರ್ಲಿ $200 to $250 million ಹತ್ರ ಬಿಸ್ನೆಸ್ ಬೆಳೆಯೋದಕ್ಕೆ ಸ್ಕೋಪ್ ಇರೋ ಥರ. ಸೊ ಅದರಿಂದ ಈ ಸೆಗ್ಮೆಂಟಲ್ಲಿ ಮೆಡಿಸಿನ್ಸ್ನ ತಯಾರು ಮಾಡೋಂಥ ಕಂಪ್ನೀಸ್ ಲೈಕ್ ಟ್ಯಾಮ್ಫ್ಲೂನ ತಯಾರು ಮಾಡೋಂಥ ಕಂಪ್ನೀಸ್ನ ರೆಸ್ಪಿರೇಟರೀಸು ಲೈಕ್ ಆಲ್ಬೆಟ್ರಾಲ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಲೈಕ್ ಅಜಿಥ್ರೋಮೈಸಿನ್ ಆ್ಯಂಡ್ ಅಮಾಕ್ಸೋಲೈನ್ ರಿಲೇಟೆಡ್ ಆಗಿ ಡ್ರಗ್ಸ್ನ ತಯಾರು ಮಾಡೋಂಥ ಕಂಪ್ನೀಸ್ಗೆ ಇದು ಅಡ್ವಾಂಟೇಜ್ ಕೊಡುತ್ತೆ ಅನ್ನೋ ಥರ ಇದರಲ್ಲಿ ಇವರಿಗೆ ಟಾಪ್ ಪಿಕ್ ಆಗಿ ಲುಪಿನ್ ಅವ್ರು ನೋಡ್ತಿರೋ ಥರ. ಆ್ಯಂಡ್ ಫೈನಲಿ ಇನ್ ಶಾರ್ಟ್ ಟರ್ಮಲ್ಲಿ US ಅಲ್ಲಿ ಬೀಳ್ತಿರೋಂಥ ಫ್ಲೂ ಕೇಸಸ್ನ ಫೇಸ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಮೆಡಿಸಿನ್ಸ್ನ ತಯಾರು ಮಾಡೋಂಥ ಲುಪಿನ್ ಅವ್ರನ್ನ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಇನ್ನೂ ಬೆಟರ್ ಗ್ರೋತ್ ಇರತ್ತಂತ ಎಸ್ಟಿಮೇಟ್ ಮಾಡ್ತಿರೋ ಥರ ನೋಮ್ರೋ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಸ್ಟ್ರೈಟ್ ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ನೀವು ಗಮನಿಸಿದರೆ ಓಪನಿಂಗ್ ಟೈಮಿಂದಾನು ಸ್ಟಾಕ್ ಒನ್ ಡೈರೆಕ್ಷನಲ್ಲಿ ಅಪ್ಸೈಡ್ಗೆ ಮೂವ್ ಆಗ್ತಾ ನಿಯರ್ಲಿ 5% ಓಪನಿಂಗಿಂದ ಟಾಪ್ ಸೈಡ್ಗೆ ಮೂವ್ ಆಗಿ ಫೈನಲ್ ಆಗಿ ರೆಡ್ಡಲ್ಲಂತೂ ಎಂಡ್ ಆಗಿದೆ. ಇದಕ್ಕೆ ಇದರ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಅಪ್ಡೇಟ್ ಕಾಣಿಸ್ತಾ ಇದೆ. ಅಪ್ಡೇಟ್ ಮಾತಾಡ್ಕೊಳ್ಳೋಕೆ ಮುಂಚೆ ಈ ಅಪ್ಡೇಟ್ಗೆ ಇದ್ದ ಸ್ವಲ್ಪ ಬ್ಯಾಕ್ಡ್ರಾಪ್ ಬಗ್ಗೆ ಮಾತಾಡ್ಕೋಬೇಕು. ನಿಮಗೆ ಜ್ಞಾಪಕ ಇದ್ದರೆ 2019ನಲ್ಲಿ ಈ ಆಸ್ಟ್ರೇಲಿಯನ್ ಇನ್ವೆಸ್ಟ್ಮೆಂಟು ಎಕ್ಸಿಟ್ ಆಗೋವಾಗ ಇವ್ರಿಗೆ $394 million ಹತ್ರ ಇವರಿಗೆ ಹಣ ಬರಬೇಕಾಗಿತ್ತು. ಆ ಎಂಟೈರ್ $394 million ಆವಾಗಲೇ $300 million ಹತ್ರ ಆ ಟೈಮಲ್ಲಿ ಬಂದಿತ್ತು. ಆ್ಯಂಡ್ ರಿಮೈನಿಂಗ್ $94 million ಈಗ ಡಿಫರ್ಡ್ ಪೇಮೆಂಟು ಇವರಿಗೆ ರಿಸೀವ್ ಆಗ್ತಾ ಇರೋದು $94 million ಪ್ರೆಸೆಂಟ್ ಬರ್ತಿದೆ. ಈ ಹಣನ ಇವರು ಯೂಸ್ ಮಾಡಿ ಇವರು ಪ್ರೆಸೆಂಟ್ ಇರೋಂಥ ಡೆಟ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರೀವಿಯಸ್ಲಿನೇ ಇವರು ರಿಸಲ್ಟ್ ಪೋಸ್ಟ್ ಮಾಡೋವಾಗಲೇ ಹೇಳಿದ್ದು 2200 crores ಹತ್ರ ನಮಗೆ ಸಾಲ ಇದೆ, ಇದು ಸೆಕೆಂಡ್ ಹಾಫ್ನಲ್ಲಿ ನೆಕ್ಸ್ಟ್ 6 monthsಲ್ಲಿ 1000 crores ಹತ್ರ ನಾವು ಸಾಲನ ಕಮ್ಮಿ ಮಾಡ್ಕೊತೀವಿ ಅನ್ನೋ ಥರ. ಬಟ್ ಆ ಡೆಟ್ನ ನಿಯರ್ ಟು 40 to 50% ಕಟ್ ಮಾಡ್ಕೊತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದಿರಲ್ವಾ, ಅದರಿಂದ ಅದಕ್ಕೆ ಅನುಗುಣವಾಗಲಿ ಪ್ರೆಸೆಂಟ್ ಇವರ ಹಣನ ಡೆಟ್ ಕಮ್ಮಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅನ್ನೋ ಥರ ಸ್ಟ್ರೈಟ್ ಫಾರ್ಮಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ ಅಂತೂ 30 point ರೇಂಜ್, ಒಂದು ವೇಳೆ ಓಪನಿಂಗ್ ಗ್ಯಾಪ್ ಡೌನ್ ಆಗ್ತಾ ಇದ್ರೆ 18,180 ಆ್ಯಂಡ್ ಅಬೋವ್ 18,250. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಅಪ್ಸೈಡ್ ತೊಗೊಂಡ್ರೆ ರೆಸಿಸ್ಟೆಂಟು 42,590 ಆ್ಯಂಡ್ ಅದರ ಅಬೋವ್ 42,890 ಆ್ಯಂಡ್ ಡೌನ್ ಸೈಡು 42,230 ಆ್ಯಂಡ್ ಅದರ ಬಿಲೋ 41,927. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿಲಿರುವಂಥ ಡೇಟಾ ನಾವು ಗಮನಿಸ್ತಾ ಇದ್ದರೆ ಕ್ಲಿಯರ್ಲಿ 18,500 ಇಂಪಾರ್ಟೆಂಟ್ ರೆಸಿಸ್ಟೆಂಟಾಗಿ ಕಾಣಿಸ್ತಾ ಇದೆ. ಇನ್ನೂ ಅದರ ಬಿಲೋ 18,400 300 ಹತ್ರನೂ ಕಾಲ್ ರೇಟಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಫಾರ್ ದ ಸೇಫ್ ಸೈಡ್ 18,500ನ ಡೌನ್ ಸೈಡ್ಗೆ ಹೋಗ್ತಾ ಇದ್ರೆ 18,000 ಹತ್ರನೇ ಓವರಾಲ್ OI ಡೇಟಾ ಇಂಟ್ರಾಡೇನಲ್ಲಿ ಬಿಲ್ಡ್ ಆಗ್ತಾ ಇರೋಂಥ ಓಪನ್ ಇಂಟ್ರೆಸ್ಟ್ ಪ್ರಕಾರ 18,000 ಒಂದು ಇಂಪಾರ್ಟೆಂಟ್ ಸಪೋರ್ಟಾಗಿ ನಾವು ನೋಡಬಹುದು. ಆ್ಯಂಡ್ ಅದೇ ಮಾರ್ಕ್ ಇಂಪಾರ್ಟೆಂಟ್ ಮಾರ್ಕ್ 18,000 ಅನ್ನೋದು ಪರ್ಟಿಕ್ಯುಲರ್ಲಿ ಬ್ರೇಕ್ ಆದಮೇಲೆ ಒಂದು ವೇಳೆ ಕನ್ಸಾಲ್ಟೇಟ್ ಆಗ್ತಾ ಇದ್ರೆ 2 ಟ್ರೇಡಿಂಗ್ ಸೆಷನ್ಸ್ ಆದರೂ ಕ್ಲೋಸ್ ಆಗಿ ಈಕ್ವಲ್ ಆಗಿ ಬ್ರೇಕ್ ಆಗಿ ಅಲ್ಲಿಂದ ಹೆವಿಯಾಗಿ ಫಾಲ್ ಆಗ್ತಾ ಇದ್ರೆ 1 ಟ್ರೇಡಿಂಗ್ ಸೆಷನ್ ಆದರೂ ಅಟ್ಲೀಸ್ಟ್ 1 ಟ್ರೇಡಿಂಗ್ ಸೆಷನ್ ಆದರೂ ಕ್ಲೋಸಿಂಗ್ ನಡೀತಾ ಇದ್ರೆ ದೆನ್ 18,000 ಪುಟ್ ಆಪ್ಷನ್ ಹತ್ರ ಅನ್ವೈಂಡಿಂಗ್ ಕಾಣಿಸುತ್ತೆ. ಅಲ್ಲಿ ಅನ್ವೈಂಡಿಂಗ್ ಕಾಣಿಸ್ತಾ ಇಲ್ಲ ಅಂದರೆ ಇನ್ನೂ ಪುಟ್ ರೈಟರ್ಸು ಕಾನ್ಫಿಡೆನ್ಸ್ ಇದೆ ಅಂತ ಈವನ್ ಬಿಲೋ ಕ್ಲೋಸ್ ಆಗ್ತಾ ಇದ್ರೂ ಇನ್ನೊಂದು ಟ್ರೇಡಿಂಗ್ ಸೆಷನ್ ಅಬೋವ್ ಬರುತ್ತೇನೋ ಅಂತ, ಇದು ಫೇಕ್ ಬ್ರೇಕ್ಔಟ್ ಆಗ್ಬೋದೇನೋ ಅಂತ ಡೌನ್ ಸೈಡ್ ಕ್ಲೋಸಿಂಗ್ನ ಅವ್ರು ಅನ್ವೈಂಡಿಂಗ್ ಮಾಡದೆ 18,000 ಬಿಲೋ ಕ್ಲೋಸ್ ಆಗ್ತಾ ಇದ್ರೆ ನಾವು ಇನ್ನೊಂದು ಡೇ ವೆಯ್ಟ್ ಮಾಡೋದು ಬೆಟರ್. ಸೊ ಸ್ಟಿಲ್ ಮಾರ್ಕೆಟ್ ಇನ್ನೂ ಫಾಲ್ ಆಗ್ತಾ ಇದ್ರೆ ದೆನ್ 18,000 ಪುಟ್ಸ್ ಹತ್ರ ಅನ್ವೈಂಡಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ದೆನ್ ಆವಾಗ ನಮಗೆ ಮಾರ್ಕೆಟ್ಗೆ ಫರ್ದರ್ ಆಗಿ ಡೌನ್ ಸೈಡ್ ಹೋಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ಕೊಡುತ್ತೆ. ಸೊ ದೆನ್ ಆವಾಗ ಪುಟ್ ಆಪ್ಷನ್ ಡೌನ್ ಸೈಡ್ ರಿವೈಸ್ ಮಾಡಬಹುದು. ಆ್ಯಂಡ್ ಆ ಥರ ಬಿಲೋ ಕ್ಲೋಸಿಂಗ್ ನಡೆದೇ ಇರೋಂಥವ್ರಿಗೂ ನಾವು 18,000 to 18,500 ಈ 500 ಪಾಯಿಂಟ್ ರೇಂಜ್ ನಿಫ್ಟಿ ರಿಲೇಟೆಡ್ ಆಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.